ಎಕ್ಸೆಲ್ ಪಿ ಯು ಕಾಲೇಜು ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿತಾ ಇದೆ. ಶಂಕರ್ ರೆಡ್ಡಿ ಅವರೇ ನಮಸ್ಕಾರ. ನಮಸ್ತೆ. ಈಗ ನಾವು ಕೇಳಿಸ್ಕೊಳ್ಳಿ ಫಸ್ಟ್ ನಾನು ಪ್ರಶ್ನೆ ಕೇಳ್ತೀನಿ ರೀ ಶಂಕರ್ ರೆಡ್ಡಿ ಅವರೇ. ಇರ್ರಿ ನಿಮ್ದು ಎಷ್ಟು ಜಮೀನು ಇದೆ ಅಲ್ಲಿ ಶಂಕರ್ ರೆಡ್ಡಿ ಅವರೇ? ಜಮೀನ್ದಾರ ನೀವಲ್ಲಿ? ನಾವು ಜಮೀನ್ದಾರರು, ಬಟ್ ನಾನ್ ಜಮೀನೆಲ್ಲ 2006 ಅಲ್ಲಿ ರೆಡ್ ಝೋನ್ ಆಗಿತ್ತಲ್ಲ, ನಾನು 12ಗೆ ಮಾರ್ಕೊಂಡಿದ್ದೀನಿ ಸರ್. ನಾನು 4.5 ಎಕರೆ ಮಾರ್ಬೇಕಾದಂತ ಸಂದರ್ಭ ಅದು ಬಂತು. ಮಗಳು ಮದುವೆ ಮಾಡ್ಬೇಕಾಗ್ ಬಂತು. ನಮಗೆ ಒಳ್ಳೆ ರೈಟು ಸಿಗ್ಲಿಲ್ಲ. ರೈಟ್ ಸಿಗದ ಕಾರಣ ಏನು ಅಂದ್ರೆ, ಒಂದು ಕೆಂಪು ರಕ್ತ ಚಂದನದ ಒಂದು ಕೆಂಪು ವಲಯ ಒಂದು, ಎರಡನೇದು ಬಂದು ನಮ್ಮ ಋಷಭಾವತಿ ಚಾನಲ್. ಆ ಚಾನಲ್ದು ಪಕ್ಕದಲ್ಲೇ ಹಾದು ಹೋಗ್ತಾ ಇರೋದ್ರಿಂದ ಈ ಹೊರಗಡೆಯಿಂದ ಬಂದು ಬಂಡವಾಳ ಹಾಕೋಂತಾರು ಆ ಚಾನಲ್ದೆಲ್ಲ ನೋಡ್ಬಿಟ್ಟು ಕಮ್ಮಿ ರೇಟ್ಗೆ ಕೇಳಿದ್ರು. ಬಟ್ ವಿಧಿ ಇಲ್ದ ನಾವು ಅವಾಗ ಆ ಸಂದರ್ಭದಲ್ಲಿ ಮಗಳು ಮದುವೆ ಮಾಡ್ಬೇಕಾಗಿತ್ತು. ನಾನು ಮಾರ್ಕೊಂಡಿದ್ದೀನಿ ಸರ್. ಬಟ್ ನಮ್ಮ ಅಣ್ಣಂದೆಲ್ಲ ಈಗ ಜಮೀನ್ ಕೊಡ್ಸಿದೀನಿ ಸರ್. ಈಗ ಅಕ್ವೈರ್ಗೆ ಆಯ್ತು ಶಂಕರ್ ರೆಡ್ಡಿ ಅವ್ರ, ಈಗ ಪಾಯಿಂಟ್ ಏನಂದ್ರೆ, ನೆನ್ನೆ ಈ ಪೊರ್ಕೆಲ್ ಹೊಡೆದಿದ್ದಾರಲ್ಲ ಅಧಿಕಾರಿಗಳಿಗೆ, ಸರ್ವೆ ಆಫೀಸರ್ಸ್ ಅವರು, ಇವ್ರಿಗೆ ಸರಿನಾ ಇದು? ಸರೋಯ್ತಾ ಇದು ಸರ್? ಈಗ ಅದು ನಮ್ಮ ಗ್ರಾಮದ, ನಮ್ಮ ಪಂಚಾಯತಿ ವ್ಯಾಪ್ತಿಯ ಮಹಿಳೆಯರಾಗಿರ್ಬೋದು, ಮತ್ತೆ ರೈತ ಬಾಂಧವರಾಗಿರ್ಬೋದು, ಅವರು ಒಂದು ದೃಢ ನಿರ್ಧಾರದಿಂದ ಹೊಡೆಯಲಿಲ್ಲ. ಇನ್ನೊಬ್ಬರ ಒಂದು ಈ ಪರೋಕ್ಷವಾದಂತ ಬೆಂಬಲ ಕೊಡದಿ ದಿಕ್ಸೂಚಿನ ಬದಲಾವಣೆ ಮಾಡಕ್ಕೆ ಇನ್ನೊಬ್ರು ಯಾರು ಶಂಕರ್ ರೆಡ್ಡಿ ಅವರ ಇನ್ನೊಬ್ರು ಯಾರು ಹೆಸರು ಹೇಳ್ಬೇಕಲ್ಲ ನೀವು? ಇನ್ನೊಬ್ರು ಯಾರು? ಪಿತೂರಿ ಯಾರ್ದು ಅಂತ ಈ ರಾಜಕೀಯ ಪ್ರೇರಣೆ ಇರ್ತದಲ್ಲಿ ಸರ್. ಅಧಿಕಾರ ವಂಚಿತರಾಗಿರೋರು ಇರ್ಬೋದು. ಅಥವಾ ಕಾಣದ ಕೈಗಳು ಕೆಲಸ ಮಾಡೋದು ನಿಮ್ ಮಾಧ್ಯಮದವರಿಗೆ ನಾವೇನ್ ಹೇಳ್ಬೇಕಾದೇನಿಲ್ಲ ಸರ್. ಶಂಕರ್ ರೆಡ್ಡಿ ಅವ್ರು, ನಾನು ಕೇಳೋದೇನು ಗೊತ್ತಾ, ಇಲ್ಲಿ ನಿನ್ನೆ ಜಮೀನ್ ಸರ್ವೆಗೆ ಬಂದಿದ್ರಲ್ಲ, ಅಲ್ಲಿ ಜಮೀನ್ ಕೊಡ್ತೀನಿ ಅಂತ ಹೇಳಿದ್ದವ್ರು ಸರ್ವೆಗೆ ಬಂದಿದ್ರಾ? ಕೊಡಲ್ಲ ಅಂತ ಹೇಳಿದವ್ರು ಜಮೀನಿಗೆ ಇವ್ರು ಹೋಗಿದ್ರಾ? ಯಾರು ಸರ್ವೆಗೆ ಬಂದಿದ್ದ? ಕೊಡ್ತೀವಿ ಅಂತಂದವರಿಗೆ ಅವರು ಇದ್ ಕೊಟ್ಟಿದ್ರಲ್ಲ ಲೆಟ್ರು, ನಮ್ಮ ಜಮೀನ್ ಬಂದು ನೀವು ಸರ್ವೆ ಮಾಡಿ ನಮಗೆ ಕಾಂಪೋಸಿಷನ್ ಕೊಡಿ ಅಂತ ಯಾರು ಅಪ್ಲಿಕೇಶನ್ ಹಾಕಿದ್ರು ಅವ್ರಿಗೆ ಅಂತ ಬಂದಿದ್ದು. ಈಗ ಶಂಕರ್ ರೆಡ್ಡಿ ಅವರೇ, ಇಲ್ಲಿ ಇನ್ನೊಂದೇನ್ ಗೊತ್ತಾ, ಈ ಟೌನ್ಶಿಪ್ ವಿಚಾರದಲ್ಲಿ 80% ಅಷ್ಟು ಜನ ಕೊಟ್ಬಿಡ್ತೀವಿ ಅಂತ ಹೇಳಿದ್ದಾರೆ, ಒಂದ್ 20% ಜನ ಕೊಡಲ್ಲ ಅಂತ ಹೇಳಿದ್ದಾರೆ ಅಂತ ಹೇಳ್ತಾರ. ನಿಜಾನ ಇದು ಟೌನ್ಶಿಪ್ಗೆ? ಸರ್, ಈಗ 20% ಒಪ್ಪಲ್ಲ ಅಂತ ಇದಾರಲ್ಲಿ ಸರ್. ಇದು ಕೊಡಕ್ ಬಿಡ್ತೀನಿ ಅಂತ ಇದ್ದಾರಲ್ಲಿ ಸರ್. ಅವ್ರ ಸರ್ವೆ ಮಾಡಕನ್ನ ಬಿಟ್ಕೊಡ್ಲಿ ಬಿಡಿ 80% ಅವರು. ಈಗ 20% ಅವ್ರು ಓಕೆ ಇದ್ದಾರಲ್ವಾ? ಈಗ ನಾನೊಂದ್ ಮನೆ ಕಟ್ಟಬೇಕು, ಮಗಳು ವಿದ್ಯಾಭ್ಯಾಸ ಮಾಡ್ಬೇಕು, ಇನ್ನೊಂದ್ ಮಾಡ್ಬೇಕು, ಸಾಲ ತೀರ್ಸ್ಬೇಕು, ಏನೋ ಮಾಡಕ್ ನಾನು ಪ್ರಯತ್ನದಲ್ಲಿದ್ದೀನಿ. ನನಗ್ ಸಹಕಾರ ಕೊಡಕ್ಕೆ ಏನ್ ತೊಂದ್ರೆ? ಫೈನ್ 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 ವೀರೇಶ್ ಅವರೇ, ಈಗ ಅವ್ರು ಹೇಳ್ತಿದ್ದಾರೆ 20%, 10% ಸಂಖ್ಯೆಗಳು ಆ ಕಡೆ ಈ ಕಡೆ ವ್ಯತ್ಯಾಸ ಆಗಬಹುದು. ಒಬ್ಬ ಒಪ್ಕೊಂಡಿದ್ದ ಅನ್ಕೊಳ್ಳಿ, ಅಲ್ಲಿ ಒಬ್ಬ ಕೇಳಿಸ್ಕೊಬಿಡಿ, ಒಬ್ಬ ಒಪ್ಕೊಂಡಿದ್ದ 5 ಎಕರೆ ಕೊಡ್ತೀನಪ್ಪ ನಾನು, 10 ಗುಂಟೆ ಕೊಡ್ತೀನಿ ಅಂತ ಹೇಳಿದ್ರೆ ಅವ್ರು ಸರ್ವೆ ಮಾಡ್ಸಕ್ಕೆ ಪ್ರಾಬ್ಲಮ್ ಯಾಕೆ ಅಡ್ಡಿಪಡಿಸ್ತಿರೋದು? ಸರ್, ಇವಾಗ ನನಗೆ ನಿಮ್ದು ಎಷ್ಟು ಎಕರೆ ಜಮೀನಿದೆ? ನಿಮ್ದು? ನಮ್ದು 4 ಎಕರೆ ಇದೆ ಸರ್. ಓಕೆ, ಹೇಳಿ ಸರ್. ಇವಾಗ ನನಗೊಂದು ಖುಷಿ ವಿಚಾರ, ಯಾಕೆ ಇಷ್ಟು ದಿವಸವರೆಗೂ 80% ಒಪ್ಕೊಂಡಿದೀವಿ ಅಂತ ಹೇಳೋರು, ನಮ್ಮ ಸ್ನೇಹಿತರಾದ ಶಂಕರ್ ರೆಡ್ಡಿ ಅವರು 20% ಅಂತ ಹೇಳ್ತಾ ಇದ್ರೆ ಖುಷಿ ಆಗ್ತಾ ಇದೆ. ಅದು ವಾಸ್ತವ ಇರೋದೇ, ಅದು ಕರೆಕ್ಟ್. ಸತ್ಯ ಯಾವತ್ತು ಇರಲ್ಲ, ಹೊರಗಡೆ ಬಂದ್ಬಿಡುತ್ತೆ. ನಾವ್ ಹೇಳ್ತಾ ಇರೋದು ಏನ್ ಗೊತ್ತಾ ಸರ್, ಅವ್ರು ಕೊಡೋರು ಕೊಡ್ಲಿ ಪಾಪ, ಅವ್ರಿಗೆ ಇವ್ರು ಹೇಳ್ತಾ ಇದಾರೆ ಪ್ರಾಬ್ಲಮ್ ಇದೆ, ನಮ್ಗೆ ಅದೇ ಎಲ್ರಿಗೂ ಇರುತ್ತೆ ಪ್ರಾಬ್ಲಮ್. ನಾವು ಜಮೀನ್ ಕೊಡೋರು ವಿರೋಧಿಗಳಲ್ಲ. ನಾನೇನ್ ಹೇಳ್ತಾ ಇದೀವಿ, ಈ 9,600 ಎಕರೆ ಏನಿದೆ, 9,600 ಎಕರೆ ಇವಾಗ ಯಾರು ಒಪ್ಕೊಂಡಿದ್ದಾರೆ ಅವ್ರದ್ದು ಮಾತ್ರ ಜಮೀನ್ ಇಲ್ಲ ಅಲ್ಲಿ. ನಾವೇನ್ ಹೇಳ್ತಾ ಇರೋದು, ಮನವಿ ಮಾಡ್ತಾ ಇರೋದು ಏನಂದ್ರೆ, ಇವಾಗ ಯಾರು ಒಪ್ಕೊಂಡಿದಾರೋ ಅವ್ರದ್ದು ಮಾಡ್ತೀವಿ, ಮಿಕ್ಕಿದವ್ರನ್ನ ಈ ಪ್ರಾಜೆಕ್ಟ್ ಇಂದ ನಾವು ಹೊರಗಡೆ ಇಡ್ತೀವಿ. ನಾವು ಬಲವಂತವಾಗಿ ಯಾರ್ದು ಭೂಮಿ ನಾವು ಇದು ಮಾಡಲ್ಲ ಅಂತ ಒಂದ್ ಹೇಳಿ ಸರ್, ನಾವೇ ನಿಂತ್ಕೊಂಡು ಸರ್ವೆ ಮಾಡಿಸ್ಕೊಡ್ತೀವಿ. ರೈತರನ್ನೇ, ಯಾವ ಪೊಲೀಸ್ನವರು ಬೇಡ, ನಮ್ಮ ಜಮೀನುಗಳನ್ನ ಹೊರಗಡೆ ಇಟ್ಬಿಡ್ಲಿ. ಯಾರು ವಿರೋಧ ಇದ್ದಾರೆ ಅವ್ರನ್ನ ಒಂದು ರಿಲೀಸ್ ಮಾಡಿ ಹಿಂಬರ್ ಹಾಕೊಡ್ಲಿ DC ಅವರಿಂದನೋ ಯಾರೋ. ನಾನು ಡಿನೋಟಿಫೈ ಮಾಡುವಂತಹ ಕೆಟ್ಟ ಕೆಲಸಗಳಿಗೆ, ರಿಸ್ಕಿ ಕೆಲಸ ಕೈ ಹಾಕಲ್ಲ ಅಂತ DK ಶಿವಕುಮಾರ್ ಹೇಳಾಯ್ತು ಅವರು. ಅವ್ರು ಲಾಂಗ್ ಬ್ಯಾಕ್ ಹೇಳಾಯ್ತು ಅದನ್ನ. ಇದು ಮಾಡಿದ್ರೆ ಈ ಡಿನೋಟಿಫಿಕೇಶನ್ ವಿಚಾರದಲ್ಲಿ ಯಾವ್ಯಾವ ಮುಖ್ಯಮಂತ್ರಿಗಳು ಎಷ್ಟೆಷ್ಟು ಕೋರ್ಟ್ಗೆ ಎಲ್ಲೆಲ್ಲಿ ಅಲಿತಿದ್ದಾರೆ ಅಂತ ಅವ್ರಿಗೆ ಗೊತ್ತಿದೆ. ಅವ್ರೇನ್ ಹೇಳ್ತಾರೆ, ಕೊಡಿ 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 ಅಂತ ಕೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ದೇವನಹಳ್ಳಿ ಮಾಡಿದ್ರು ಸರ್, ಅವ್ನು ಜೈಲ್ಗೆ ಹಾಕ್ಬಿಟ್ರ ಸರ್. ಓಕೆ, ಯಾವಾಗ ಸರ್ ಜೈಲ್ಗೆ ಹೋಗ್ತಾರೆ ಒಬ್ಬ ರಾಜಕಾರಣಿ? ಯಾವಾಗ ಜೈಲ್ಗೆ ಹೋಗ್ತಾನೆ? ದೇವನಹಳ್ಳಿ ವಾಪಸ್ ತಗೊಂಡ್ರಲ್ರಿ, ಮಾಡಲ್ಲ ಅಂತ ಹೇಳಿದ್ರಲ್ರಿ. ಸರ್, ದೇವನಹಳ್ಳಿ ರೈತರೆಲ್ಲ ಬಂದು ಪ್ರೊಟೆಸ್ಟ್ ಎಲ್ಲ ಮಾಡಿದ್ಮೇಲೆ ಇಲ್ಲ ಅದ್ ಮಾಡಲ್ಲ ಬಿಟ್ಬಿಡಿ ಅಂತ ಹೇಳಿ ಪ್ರಕಾಶ್ ರಾಜು ಬಂದಿದ್ರಲ್ಲ ಹೋರಾಟ ಮಾಡಿದಾಗ, ಇಲ್ಲ ಬಿಟ್ಬಿಟ್ಟಿದೀವಿ, ನಿನ್ನ ಇಷ್ಟ ಕಂಡ್ರಪ್ಪ ಅಂತ ಹೇಳಿಲ್ವ ಅವರು? ಸರ್ ಆಗಿದ್ದು. ಓಕೆ,
ಅವಾಗ ಸಿದ್ದರಾಮಯ್ಯನವರು ಜೈಲ್ಗೆ ಹಾಕಿದಾರ? ಓಕೆ. ಯಾವಾಗ ಒಬ್ಬ ರಾಜಕಾರಣಿನ ಜೈಲ್ಗೆ ಹಾಕ್ತಾರೆ ಅಂದ್ರೆ ಅವನು ಭ್ರಷ್ಟತನ ಮಾಡಿದಾಗ ಅಲ್ಲಿ ಡಿನೋಟಿಫೈ ಮಾಡಿ ಅವನ ಯಾರಿಗೋ ಬೇಕಾದವರಿಗೆ ಅವ್ರ ಹಿಂಪಾಲಕರಿಗೆ ಇವ್ರಿಗೆ ಮತ್ತೆ ಅದನ್ನ ಅಲರ್ಟ್ ಮಾಡಿದಾಗ ಅವನು ಜೈಲ್ಗೆ ಹೋಗ್ತಾನೆ. ನೀವು ಡಿನೋಟಿಫೈ ಮಾಡಿ ರೈತರಿಗೆ ಬಿಟ್ಬಿಡಿ, ಯಾರು ಕಷ್ಟ ಇದ್ರೆ ಅವ್ರು ಮಾರ್ಕೋತಾರೆ, ಬೇಡ ಅಂತ ಹೇಳಲ್ವಲ್ಲ. ಈ ಝೋನ್ ಚೇಂಜ್ ಮಾಡಿ. ಇವಾಗ ಯಾರು ಹೇಳ್ತಾ ಇದ್ರೆ ನಮ್ಮ ಸ್ನೇಹಿತರು ಹೇಳ್ತಾ ಇದಾರಲ್ವಾ, ರೆಡ್ ಝೋನ್ ಆಗಿತ್ತು ಅಂದ್ರೆ ಇವತ್ತು ಆ ಪರ ಅಂತ ಹೋರಾಡ್ತಾ ಇರೋರು ನಮ್ಮ ಅಣ್ಣ ತಮ್ಮದಿರೇ, ನಮ್ಮ ಭಾಗದ ರೈತರೇ, ಅವರು ಒಟ್ಟಿಗೆ ಬರಲಿ. ಇವತ್ತು ರೆಡ್ ಝೋನ್ ಮಾಡಿದ್ರೆ ಕುಮಾರಸ್ವಾಮಿ ಅವ್ರನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಪ್ರತಿಭಟನೆ ಮಾಡ್ತೀರಿ ನೀವು? ರೆಡ್ ಝೋನ್ ಮಾಡಿದೆ ಕುಮಾರಸ್ವಾಮಿ ಅವರು ಅಂತಲ್ಲ ಸರ್, ಅಲ್ಲ, ರೆಡ್ ಝೋನ್ ಮಾಡಿದೆ ಕುಮಾರಸ್ವಾಮಿ, ರೆಡ್ ಝೋನ್ ಮಾಡಿದವ್ರು ಕುಮಾರಸ್ವಾಮಿ. ಯಾರು ಇದು ತೆಗಿರಿ, ಮೊಬೈಲ್ ತೆಗಿರಿ, ಮೊಬೈಲ್ ಅಲ್ಲಿ ಮಾಡಿ. ನಾವು ಒಪ್ಕೋತೀವಿ ಮತ್ತೆ ಸರ್, ಅವರೇ ಪ್ರತಿಭಟನೆ ರಾಜಕೀಯ ಮಾಡ್ತಾ ಇಲ್ಲ ಸರ್. ನಾವಿಲ್ಲಿ ರಾಜಕೀಯ ಇಲ್ಲ, ರೈತರ ಬಗ್ಗೆ ಮಾತಾಡ್ತಾ ಇದೀವಿ ನಾವು. ನಿಮಗೂ ಜೆಡಿಎಸ್ಗೂ ಯಾವುದೇ ಸಂಬಂಧ ಇಲ್ಲ. ನೀವು ಜಮೀನ್ದಾರರು ಸರ್, ರಾಜಕೀಯ ಬಂದಾಗ ಸರ್ ಎಕ್ಸಾಂಪಲ್, ನನ್ನ ಮನೇಲಿ ನನ್ನ ಹೆಂಡತಿ ಯಾರು ಓಟ್ ಹಾಕ್ತಾಳೆ ಅಂತ ನನ್ಗೆ ಗೊತ್ತಿಲ್ಲ. ಓಕೆ. ಎಲೆಕ್ಷನ್ ಟೈಮಲ್ಲಿ ರಾಜಕೀಯ ಬೇರೆ ಸರ್. ಅವತ್ತು ಎಲೆಕ್ಷನ್ ಅಲ್ಲಿ ಯಾವತ್ತು ಯಾರಿಗೆ ಇಷ್ಟ ಬರ್ತದೋ, ಯಾವತ್ತು ಯೋಗ್ಯನೋ ಅಯೋಗ್ಯನೋ ಅವತ್ತು ನಾವು ಹಾಕೋತೀವಿ ಓಟ್ನ. ಇವತ್ತು ನಾವು ರೈತರಾಗಿ ಮಾತಾಡ್ತಾ ಇರೋದು, ರೈತರ ರಾಜಕೀಯ ಬೇಕಾಗಿಲ್ಲ. ಇವತ್ತು ನಮಗೆ ಬಿಜೆಪಿ ಬಂದರೆ ಯತ್ನಾಳವರೆಗೂ ನಮಗೂ ಸಂಬಂಧ ಇಲ್ಲ. ಅವ್ರು ಇರೋದು ಎಲ್ಲಿದ್ದಾರೆ? ಬಿಜಾಪುರದಲ್ಲಿ ಇದ್ದಾರೆ. ಅವರು ಬಂದು ಸಪೋರ್ಟ್ ಮಾಡಿದ್ರೆ ಇವತ್ತು ಕಾಂಗ್ರೆಸ್ ಇರೋ ಬಾಲಕೃಷ್ಣ ಅವರು ಬರಲಿ. ಇದಕ್ಕೆಲ್ಲ ಮೂಲ ಕಾರಣ ನಾನು ಹೇಳ್ತಾ ಇದ್ದೇನೆ, ಬಾಲಕೃಷ್ಣ ಅವರ ಪ್ರಚೋದನೆ. ಇವತ್ತು ಈಗಲ್ಟನಲ್ಲಿ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ, ಅಲ್ಲೇನ್ ಹೇಳ್ತಾ ಇದಾರೆ, ನಮ್ಮನ್ನ ಒಂದು ಅಣೆಪಟ್ಟಿ ಕಟ್ಬಿಟ್ಟಿದ್ದಾರೆ, ಜೆಡಿಎಸ್ನವರು ಇವರು ಅಂತ. ಹಂಗಾರೆ 25-30 ಜನ ಅಲ್ಲಿ ಕೂತ್ಕೊಂಡು ದಂಡಿ ಮಾಡ್ತಾ ಇದಾರೆ. ಕಾಂಗ್ರೆಸ್ ಅವ್ರು ಅಷ್ಟೇನಾ ಇರೋದು? ಪರ ಇರೋರೆಲ್ಲ ಕಾಂಗ್ರೆಸ್ನವ್ರು, ಹಂಗಾದ್ರೆ ವಿರೋಧ ಇರೋರು ಜೆಡಿಎಸ್.